ಕೇಳಿಸ್ಕೊಂಡ್ಯಾ? ಇವರೆಲ್ಲ ಏನೇನ್ ಕೆಲಸ ಮಾಡ್ತಾರೆ ಅಂತ ಯಾಕೆ ಕೇಳ್ದೆ ಅಂತ ನಿನಗೆ ಗೊತ್ತಾ? ಇಲ್ಲ. ನೀನ್ ಚಿರು ರೂಮ್ಗೆ ಹೋಗಿದ್ದಕ್ಕೆ ನಿನಗೆ 2 ಪನಿಷ್ಮೆಂಟ್. ಇವತ್ತೆಲ್ರಿಗೂ ರಜಾ ಕೊಟ್ಟಿದ್ದೀನಿ, ಎಲ್ಲ ಹೊರಡಿ ಹೋಗಿ. ಫಸ್ಟ್ ಪನಿಷ್ಮೆಂಟು, ಅವ್ರು ಮಾಡೋ ಕೆಲಸ ಎಲ್ಲ ನೀನು ಒಬ್ಳೇ ಮಾಡಬೇಕು. ಸೆಕೆಂಡ್ ಪನಿಷ್ಮೆಂಟು, ಇವತ್ತು ನಿನಗೆ 1 ಹೊತ್ತು ಉಪವಾಸ. ಉಪವಾಸನ? ಮೇಡಮ್ ಪ್ಲೀಸ್ ಮೇಡಮ್, ನೀವು ಎಷ್ಟು ಬೇಕಾದ್ರೂ ಕೆಲಸ ಕೊಡಿ, ಆದ್ರೆ ಉಪವಾಸ ಮಾತ್ರ ಬೇಡ. ಓ, ನನಗೆ ಇದು ಉತ್ತರ ಕೊಡ್ತೀಯ ನೀನು? ನಿಂಗೆ 1 ಹೊತ್ತು ಉಪವಾಸ ಅಂತ ಹೇಳಿದ್ದೆ ಅಲ್ಲ, ಇವತ್ತು ನೀನು ಇಡೀ ದಿನ ಉಪವಾಸ ಇರಬೇಕು. ಹೋಗು, ಹೋಗಿ ಕೆಲಸ ಶುರು ಮಾಡು. ಹೋಗಂದೆ. ಏನಾಯ್ತು ಮಗಳೇ? ಅವನಿಗೆ ನನ್ನ ಕಣ್ ಮುಂದೆನೆ ಮೈ ತುಂಬಾ ಬಾಸುಂಡೆ ಬಂದು ಚೆನ್ನಾಗಿ ಚರ್ಮ ಸುಲಿಬೇಕು, ಹಾಗೆ ಹೊಡಿಬೇಕು, ಅವನ್ ಕೊಬ್ಬು ಬೀಳಿಸ್ಬೇಕು. ಆಗುತ್ತಾ ಡ್ಯಾಡ್? ಏಯ್ ಬನ್ರ ಇಲ್ಲಿ, ಚಾರ್ಜ್ ಮಾಡ್ರಿ ಅವನ್ಗೆ. ಬಟ್ಟೆ ಒಗಿತಾ ಇದ್ದೀನಿ. ನೀನ್ ಫೋನ್ ಮಾಡಿದ್ದಾಗಿಂದ ಒಂದಾದ್ರೂ ಫೋನ್ ಮಾಡಿದಾಳ? ಅವಳು ಫೋನ್ ಮಾಡದೇ ಇದ್ರೆ ಏನಂತೆ, ನಾನೇ ಮಾಡ್ತೀನಿ. ಪೊಲೀಸಪ್ಪ, ಪೊಲೀಸಪ್ಪ ಹೆಂಗಿದ್ಯಾ? ನಿನ್ನೆಯಿಂದ ಈ ಮನೆಯಲ್ಲಿ ನಿನ್ ದನಿ ಕೇಳದೆ ಮನೆಯೆಲ್ಲ ಒಂಥರ ಬೇಕು ಅಂತ ಇದೆ ಅಮ್ಮ. ದೀಪು ಮಗಳೇ, ಹೇಗಿದ್ಯಮ್ಮ? ನನ್ಗೇನು ಸೂಪರ್ ಆಗಿದ್ದೀನಿ, ಮಹಾರಾಣಿ ತರ ಇದ್ದೀನಿ. ಏನಮ್ಮ ಮಹಾರಾಣಿ, ನಮ್ಗೆಲ್ಲ ಒಂದ್ ಫೋನ್ ಮಾಡ್ಬೇಕು ಅಂತ ಅನ್ಸ್ಲಿಲ್ವಾ ನಿನ್ಗೆ? ಅಯ್ಯೋ, ನನ್ ಕೈಗ್ ಬಿಡವೇ ಇಲ್ಲ. ಯಾಕಮ್ಮ ಅಷ್ಟೊಂದು ಕೆಲಸ ಅಲ್ಲಪ್ಪ? ಕೆಲ್ಸನಾ? ನಾನ್ ಯಾಕೆ ಮಾಡ್ಲಿ ಕೆಲ್ಸ? ಸೌಂದರ್ಯ ಅಕ್ಕ ನೀ ಮನೆ ಸೊಸೆ ತಿಂದು ಉಂಡು ಆರಾಮಾಗಿರ್ಬೇಕು ಅಂತ ಹೇಳಿ ಬಾಟ್ಲಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕೊಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ನನ್ ಮುಖ ಪಳಪಳ ಅಂತ ಹೊಳಿಲಿ ಅಂತ ಮೋಸಂಬಿ ಜ್ಯೂಸ್ ಬೇರೆ ಕೊಟ್ಟಿದ್ದಾರೆ. ಒಂದ್ ಕೈಯಲ್ಲಿ ಗೋಡಂಬಿ ದ್ರಾಕ್ಷಿ, ಇನ್ನೊಂದ್ ಕೈಯಲ್ಲಿ ಜ್ಯೂಸು. ಕೈಗೂ ಬಾಯಿಗೂ ಬಿಡುವೇ ಇಲ್ಲ. ಎಲ್ರು ಚೆನ್ನಾಗಿ ಹೊಂದ್ಕೊಂಡಿದಾರ ನಿನ್ಗೆ? ಇನ್ಮೇಲಿಂದ ನೀನು ಈ ಮನೆಗೆ ಕೆಲಸದವಳು. ಮನೆಯವರ ಎಲ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ಮನೆಯವರಂತೂ ಸೂಪರ್ ಆಗಿ ನೋಡ್ಕೋತಾರೆ. ಸೌಂದರ್ಯ ಅಕ್ಕಂತೂ ಕೇಳಲೇಬೇಡಿ, ಅಷ್ಟ್ ಸಖತ್ತಾಗಿ ನೋಡ್ಕೋತಾರೆ. ಮಾವನು ನನ್ನ ಹತ್ರ ಚೆನ್ನಾಗಿ ಮಾತಾಡ್ಸ್ತಾರೆ. ನಮ್ ಚಿಕ್ಕತ್ತೆ ಅದೇ ಸುಖನೇ ಅವರು ನನ್ನ ಎಷ್ಟು ಹಚ್ಕೊಂಡಿದ್ದಾರೆ ಗೊತ್ತಾ? ಕೆಲಸ ಮಾಡ್ದೆ ಏನೇ ಮಾಡ್ತಿದ್ಯಾ? ನನ್ನನ್ನೇ ಸುಮ್ಮನಿರು ಅಂತ ಹೇಳ್ತಿದೀಯಾ? ಎಷ್ಟು ಧೈರ್ಯ ನಿನ್ಗೆ? ಬಟ್ಟೆ ಹೋಗಿದೆ ಹರಟೆ ಹೊಡಿತಿದೀಯಾ? ದೀಪು, ನಿನ್ನನ್ನ ಈ ಮನೆಯಲ್ಲಿ ಇರಿಸ್ಕೊಂಡಿರೋದೇ ಹೆಚ್ಚು. ಜಾಸ್ತಿ ಆಡಿದ್ರೆ ಮನೆಯಿಂದ ಆಚೆ ಹಾಕ್ಬೇಕಾಗುತ್ತೆ. ದೀಪ ಏನಾಯ್ತಮ್ಮ? ಯಾಕೇನು ಮಾತಾಡ್ತಿಲ್ಲ?
ಅಯ್ಯೋ ಏನಾಯ್ತ್ರಿ? ದೀಪು ಯಾಕೆ ಕಿದ್ದಗಿದ್ದಾಗೆ ಕಟ್ ಮಾಡ್ಬಿಟ್ಲು? ಇದೇ 5 ನಿಮಿಷ ಪಟ್ ಅಂತ ಮಾತಾಡಿ ಟಕ್ಕಂತ ಬಟ್ಟೆ ಹೋಗ್ಬಿಡ್ತೀನಿ. ಪ್ಲೀಸ್ ಫೋನ್ ಕೊಡಿ. ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ವಾ? ಮದ್ವೆ ಮಾಡ್ಕೊಂಡು ಎಷ್ಟು ದೂರ ಬಂದಿದ್ದೀನಿ, ನಾನು ಹೆಂಗಿದ್ದೀನಿ ಅಂತ ಅವ್ರಿಗೆ ಆತಂಕ ಇರಲ್ವಾ? ಅಷ್ಟೇ ತಾನೇ, ನಾನ್ ಹೇಳ್ತೀನಿ ಬಿಡು. ನಿಮ್ ಮಗಳಿಗೆ ಈ ಮನೇಲಿ ಯಾವ ಸ್ಥಾನನೂ ಇಲ್ಲ, ತೊಲಗು ಅಂದ್ರು ತೊಲಗ್ತಾ ಇಲ್ಲ, ವಿಧಿ ಇಲ್ದೆ ಮನೆ ಕೆಲ್ಸಕ್ಕೆ ಇಟ್ಕೊಂಡಿದೀವಿ, ಬಂದು ನಿಮ್ ಮಗಳನ್ನ ಕರ್ಕೊಂಡು ಹೋಗಿ ಅಂತ ನಾನೇ ಕಾಲ್ ಮಾಡಿ ಹೇಳ್ತೀನಿ. ಅಯ್ಯೋ ನಿಮ್ ದಮ್ಮಯ್ಯ ಅಂತೀನಿ, ಇಲ್ಲೇನ್ ನಡೀತಿದ್ಯೋ ಅದು ಪೊಲೀಸ್ ಅಪ್ಪಂಗೆ ಗೊತ್ತಾಗ್ಬಾರ್ದು, ತುಂಬಾ ನೊಂದ್ಕೋತಾರೆ. ಗೊತ್ತಾಗ್ಬಾರುತ್ತಾನೆ, ಹೋಗಿ ಬಟ್ಟೆ ತೊಳಿ. ಅದೇನ್ ನೆಲ ಒರ್ಸೋ ಬಟ್ಟೆ ಅನ್ಕೊಂಡಿದ್ಯಾ? ಅಷ್ಟು ಜೋರಾಗಿ ಉಚ್ತಿದೀಯಲ್ಲ, ನಿಧಾನವಾಗಿ ಮಾಡು. ಅದೇನದು ಅಷ್ಟು ನಿಧಾನವಾಗಿ ತೊಳಿತಿದೀಯಲ್ಲ? ಏನ್ ಮಲ್ಗೆ ಹೂವು ಅನ್ಕೊಂಡಿದ್ಯಾ? ಮುಟ್ಟಿದ್ರೆ ಬಾಡೋಗೋದಕ್ಕೆ. ಸರಿಯಾಗಿ ತೊಳಿ. ಅಲ್ಲ ನೀವೇ ಬಟ್ಟೆ ಹಾಳಾಗ್ಬಾರ್ದು, ನೀಟಾಗೂ ಇರ್ಬೇಕು. ಆಗ್ಲೇ ಈ ಫೋನ್ ನಿನಗ್ ಸಿಗುತ್ತೆ, ಇಲ್ಲ ಅಂದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ತಾ ಇರುತ್ತೆ.